2024 ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ 39 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ರಾಜ್ಯದ 7 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನು ಅನೌನ್ಸ್ ಮಾಡಿದೆ. ನಿರೀಕ್ಷೆಯಂತೆ ಬೆಂಗಳೂರು ಗ್ರಾಮಾಂತರಕ್ಕೆ ಡಿಕೆ ಸುರೇಶ್, ಮಂಡ್ಯಕ್ಕೆ ಸ್ಟಾರ್ ಚಂದ್ರು, ತುಮಕೂರಿಗೆ ಮುದ್ದಹನುಮೇಗೌಡರು, ಶಿವಮೊಗ್ಗಕ್ಕೆ ಗೀತಾ ಶಿವರಾಜ್ಕುಮಾರ್, ವಿಜಯಪುರಕ್ಕೆ HR ಅಲಗೂರು, ಹಾಸನಕ್ಕೆ ಶ್ರೇಯಸ್ ಪಟೇಲ್ ಹಾಗೂ ಹಾವೇರಿಗೆ ಬಹಳ ಅಚ್ಚರಿ ಅಭ್ಯರ್ಥಿಯನ್ನಾಗಿ ಆನಂದಸ್ವಾಮಿ ಗಡ್ಡದೇವರಮಠ ಅವರನ್ನ ಘೋಷಣೆ ಮಾಡಲಾಗಿದೆ. ಬಿಜೆಪಿ JDSಗೂ ಮೊದಲೇ ರಾಜ್ಯದ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿ ಸಂಸತ್ ಸವಾಲ್ ಇದೆಯಲ್ಲ, ಅದು ಒಂದು ರೀತಿ ಸಂಪತ್ತಿಗೆ ಸವಾಲ್ ಥರ. ಅದಕ್ಕೆ ಕಾಂಗ್ರೆಸ್ಸು ಸರ್ವಸನ್ನದ್ಧವಾಗಿ ನಿಂತುಕೊಂಡಿದೆ. ಕರ್ನಾಟಕ ಬಿಜಾಪುರ SC HR ಅಲ್ಗೂರ್, ಕರ್ನಾಟಕ ಹಾವೇರಿ ಆನಂದಸ್ವಾಮಿ ಗಡ್ಡೇವರ ಮತ್, ಕರ್ನಾಟಕ ತುಮಕೂರು SP ಮುದ್ದನಮೇಗೌಡ, ಕರ್ನಾಟಕ ಮಂಡ್ಯ ವೆಂಕಟರಾಮೇಗೌಡ ಸ್ಟಾರ್ ಚಂದ್ರು, ಕರ್ನಾಟಕ ಬ್ಯಾಂಗ್ಳೂರು ರೂರಲ್ DK ಸುರೇಶ್, ಶಿವಮೊಗ್ಗ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್, ಹಾಸನ್ ಶ್ರೇಯಸ್ ಪಟೇಲ್. ಸರ್, ಬಿಜೆಪಿಯ ಮೊದಲ ಪಟ್ಟಿ 195 ಅಭ್ಯರ್ಥಿಗಳು, ಕಾಂಗ್ರೆಸ್ನ ಮೊದಲ ಪಟ್ಟಿ 39. ಆ ಪೈಕಿ ನೋಡಿದಾಗ ಕಡಿಮೆ ಆಯಿತು ಅಂತ ಅನ್ಸುತ್ತೆ. ಬಟ್ ಕರ್ನಾಟಕ ಅಂತ ಬಂದಾಗ ಮೊದಲೇ 7 ಜನರನ್ನ ಆಯ್ಕೆ ಮಾಡಾಯಿತು. ಕರೆಕ್ಟ್. ಬಹಳ ಮುಖ್ಯವಾಗಿ ಯಾವ ಕಡೆಗಳಲ್ಲಿ ಅಧಿಕಾರದಲ್ಲಿ ಇದೆ ಕಾಂಗ್ರೆಸ್ಸು, ಅಥವಾ ಯಾವ ಕಡೆಗಳಲ್ಲಿ ತನ್ನ ಪ್ರಾಬಲ್ಯವನ್ನು ತೋರಿಸುವುದಕ್ಕೆ ಸರ್ವಸನ್ನದ್ಧವಾಗಿ ನಿಂತ್ಕೊಂಡಿದೆ, ಮತ್ತು ರಿಸೋರ್ಸಸ್ಸು ಯಾವ ಕಡೆಯಲ್ಲಿ ಬಹಳ ಚೆನ್ನಾಗಿದೆ, ಆ ಜಾಗಗಳನ್ನು ಆಯ್ಕೆ ಮಾಡಿಕೊಂಡು ಕಾಂಗ್ರೆಸ್ಸಿನ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿದೆ. ಈಗ 7 ಕಾನ್ಸ್ಟಿಟ್ಯೂನ್ಸಿಗಳ ಕಡೆಗೆ ನಾವು ಬಂದುಬಿಡೋಣ. ಅಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ನಾನು ಮಂಡ್ಯದಿಂದನೇ ಶುರು ಮಾಡ್ಕೊಳ್ತೇನೆ. ಫಸ್ಟು ಸ್ಟಾರ್ ಚಂದ್ರು, ಇದು ಒಂದು ರೀತಿ ವಿನ್ ಸಿಚುವೇಶನ್ ಫಾರ್ ಕಾಂಗ್ರೆಸ್ ಆಗುವ ಎಲ್ಲ ಚಾನ್ಸಸ್ಗಳು ಬಹಳ ದೊಡ್ಡ ಮಟ್ಟದಲ್ಲಿದೆ. ಕಾರಣ ಏನು ಅಂತಂದ್ರೆ, ಸ್ಟಾರ್ ಚಂದ್ರು ಎಲ್ಲ ರೀತಿಯಲ್ಲೂ ಬಹಳ ಶಕ್ತಿವಂತರಿದ್ದಾರೆ. ಅದು ದುಡ್ಡಾಗಿರ್ಬೋದು, ಅಥವಾ ಸಮಯೋಚಿತವಾದಂಥ ಆಲೋಚನೆ ಆಗಿರ್ಬೋದು, ಅಥವಾ ಅವರ ಜೊತೆಗಿರುವ ಅವರ ಪೊಲಿಟಿಷಿಯನ್ಸ್ ಬಳಗ ಆಗಿರ್ಬೋದು. ಜನ ಬೆಂಬಲ ಕಡಿಮೆ, ಆದರೆ ಸಂಬಂಧಿಗಳು ಇರ್ಬೋದು, ಆಮೇಲೆ ನಿಮಗೆ ಡಬಲ್ ಇರ್ಬೋದು. ಅದೆಲ್ಲ ರೀತಿಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಾಬಲ್ಯಯುತವನ್ನು ಹೊಂದಿದ್ದಾರೆ. ನೀವು ಇನ್ನೊಂದು ಪ್ರಶ್ನೆ ಕೇಳಿ. ಇದರ ಜೊತೆಗೆ JDS ಕುಮಾರಸ್ವಾಮಿ ಅವರಿಗೆ ಈಗ ಸ್ವಲ್ಪ ಟೆನ್ಷನ್ ಶುರುವಾಗಿರೋ ಕಾರಣನೇ ಇದು. ಯಾಕಂದ್ರೆ ಸ್ಟಾರ್ ಚಂದ್ರು ಈಸ್ ಅ ವೆರಿ ರಿಸೋರ್ಸ್ಫುಲ್ ಮ್ಯಾನ್ ಇನ್ ಟರ್ಮ್ಸ್ ಆಫ್ ಫಿನಾನ್ಸಸ್ ಅಂತ. ಇಷ್ಟು ಬೇಕಾ ಅಷ್ಟು ಖರ್ಚು ಮಾಡೋಣ ಅನ್ನೋ ಥರದಲ್ಲಿ ಇರೋದು ಕುಮಾರಸ್ವಾಮಿ ಅವರಿಗೆ ಒಂದು ಸ್ವಲ್ಪ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಇಟ್ಟಿದೆ. ನಾನೇ ನಿಂತ್ಕೊಳ್ಬೇಕು ಅಂತಿದ್ದವರು ಕುಮಾರಸ್ವಾಮಿ. ಆದ್ರೆ ಬಿಜೆಪಿಯೇ ಮಾಡಿಸಿದ ಮತ್ತು JDS ಮಾಡಿಸಿದ ಸರ್ವೆಗಳ ಪ್ರಕಾರ ಪುಟ್ಟರಾಜು ಅವರಿಗೆ ಒಳ್ಳೆ ಆಪ್ಷನ್ ಇದೆ ಅನ್ನೋ ಥರದಲ್ಲಿ ಕೂಡ ಒಂದು ಚರ್ಚೆ ಇದೆ. ಇನ್ನೊಂದು ಕೈ ನೋಡ್ಬಿಡೋಣ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸ್ಬಿಟ್ಟು ಅನ್ನೋ ಥರದಲ್ಲಿ ಕೂಡ ಒಂದು ಹಂತಕ್ಕೇನೋ ಆಪ್ಷನ್ ಇಲ್ಲಿ ಕಂಡು ಬರ್ತಾ ಇದೆ. ನಾನು ಮೋದಿ ಫ್ಯಾಕ್ಟ್ರು ಮತ್ತೊಂದು ಮಗದೊಂದು ಅದನ್ನೆಲ್ಲ ಒಂದು ಸ್ವಲ್ಪ ಆ ಕಡೆ ಇಟ್ಟು ಮಂಡ್ಯದ ಬಗ್ಗೆ ಮಾತ್ರ ಸೀಮಿತಗೊಳಿಸಿ ಮಾತನಾಡ್ತೀನಿ ಇವಾಗ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಮೈತ್ರಿಯ ಏನ್ ಲೆಕ್ಕಾಚಾರ ಮಂಡ್ಯದಲ್ಲಿ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಏನಾದ್ರೂ ಕುಮಾರಸ್ವಾಮಿ ಅವರೇ ನಿಂತ್ಕೊಂಡ್ಬಿಟ್ಟು ಸುಮಲತಾ ರೆಬಲ್ ಗಿಬಲ್ ಆಗ್ಬಿಟ್ರೆ ಏನ್ ಮಾಡ್ತೀರಿ? ಸುಮಲತಾ ಅವರು ರಾಜ್ಯಸಭೆಗೂ ಒಪ್ಪಲಿಲ್ಲ, ಬೆಂಗಳೂರು ನಾರ್ತ್ಗೂ ಒಪ್ಪಲಿಲ್ಲ, ಏನೋ ಆಗ್ಲಿಲ್ಲಪ್ಪ ಎಂತ್ ಮೂಮೆಂಟಲ್ಲಿ ಏನು ಮಾಡ್ತೀರಿ? ಅದು ಬಿಟ್ಬಿಡಿ. ನಾನು ನಿಮಗೆ ನೆನ್ನೆ ಹೇಳದಂಗೆ BJPಯವರೇ ಹೋಗ್ರಿ ಬೇಡ ನಿಮ್ಮ ಸವಾಸ ಅಂತ ಅಂದ್ಬಿಟ್ಟು JDSನವರಿಗೆ ನೀವು ಏನಾದರೂ ಮಾಡ್ಕೊಳ್ಳಿ, ಮಂಡ್ಯದಲ್ಲಿ ನಾವು ನಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೇವೆ ಅಂತಂದ್ರೆ ಏನು ಮಾಡ್ತೀರಿ? ದಿಸ್ ಇಸ್ ಆಲ್ಸೋ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ. ಸೊ ಸ್ಟಾರ್ ಚಂದ್ರು ಸೀಮ್ಸ್ ಟು ಬಿ an interesting player at the moment. ಒಂದು ಮುದ್ದನ್ಮೇಗೌಡರು ಅಲ್ಲಿದ್ರು, ಇಲ್ಲೋದ್ರು, ಅಲ್ಲಿದ್ರು, ಬಿಟ್ಕೊಟ್ರು, ಮತ್ತೆ ಬಂದರು. ಬಟ್ ಅಲ್ಲಿ ನಿಮಗೆ ತುಮಕೂರಿನಲ್ಲಿ ಸೋಮಣ್ಣವರು ಕ್ಯಾಂಡಿಡೇಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ, ಮತ್ತು ಅವರು ಲಿಂಗಾಯತ ಮತಗಳನ್ನು ನಂಬಿಕೊಂಡಿದ್ದಾರೆ. ಅದರ ಜೊತೆಗೆ ಮೋದಿ ಅವರ ಅಲೆಯನ್ನು ಕೂಡ ನಂಬಿಕೊಂಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ. ಹೌದಾ? ರೈಟ್. ಓಕೆ, ಮಾತಾಡೋಣ. ಆನಂದಸ್ವಾಮಿ ಗಡ್ಡದೇವರಮಠ, ನಾನು ಅವರ ಬಗ್ಗೆನೇ ಮಾತನಾಡ್ತಾ ಇದ್ದೆ. ಹಾವೇರಿಯಲ್ಲಿ ಸಲೀಂ ಅಹಮದ್ ಅವರ ಹೆಸರು ಇತ್ತು, ಆನಂದಸ್ವಾಮಿ ಗಡ್ಡದೇವರಮಠ ಅವರ ಹೆಸರು ಕೂಡ ಇತ್ತು. ಅವರೇ ಈಗ ನಮ್ಮೊಟ್ಟಿಗೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ.
ಸರ್ ನಮಸ್ಕಾರ, ಚಂದನ್ ಶರ್ಮಾ, ವಿಸ್ತಾರ ನ್ಯೂಸ್ ಇಂದ. ಹೇಗಿದ್ದೀರಿ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಬಹಳ ಪರಿಶ್ರಮ ಪಟ್ಟಿದ್ರಿ, ಬಹಳ ಹೋರಾಟ ಮಾಡಿದ್ದೀರಿ. ಒಂದು ರೀತಿ ಮದಗಜಗಳ ಕಾಳಗ ಇದು. ಏನು ಹಾವೇರಿ ಅಂತಂದ್ರೆ ಹೆವಿ ವೇಟ್ ಚಾಂಪಿಯನ್ಶಿಪ್ ತರ ಇದೆ. ಬಿಜೆಪಿಯಲ್ಲಿ ಇಬ್ಬಿಬ್ರು ಮಾಜಿ ಮಂತ್ರಿಗಳು, ಆಮೇಲೆ DCM ಆಗಿದ್ದಂಥವ್ರ ಮಗ, ಅವ್ರದ್ದೆಲ್ಲರದು ಕಾಂಪಿಟೇಷನ್ನು. ಅದರ ಜೊತೆಗೆ ನೀವು ಇವಾಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಿ. ಏನನ್ಸುತ್ತೆ ನಿಮಗೆ? ಅಲ್ಲ, ನಾವು ಯಾವ್ದ್ರ ಬಗ್ಗೆ ಅಂದ್ರೆ ಟಿಕೆಟ್ ಸಿಕ್ಕಿದ್ರ ಬಗ್ಗೆ ಅಥವಾ ಎದ್ರ ಬಗ್ಗೆ ಅನ್ನೋದು ಗೊತ್ತಾಗ್ಲಿಲ್ಲ ತಾವು ಹೇಳಿದ್ರಿಂದ. ನೀವು ಎದ್ರ ಬಗ್ಗೆ ಆದ್ರೂ ಮಾತಾಡ್ಬೋದು, ನೀವು ಕಾಂಪಿಟೇಷನ್ ಬಗ್ಗೆ ಆದ್ರೂ ಮಾತಾಡ್ಬೋದು, ಟಿಕೆಟ್ ಸಿಕ್ಕಿದ್ರ ಬಗ್ಗೆ ಮಾತಾಡ್ಬೋದು. ಟಿಕೆಟ್ ಅಲ್ಲಿ ಯಾವುದೇ ತರದ ಕಾಂಪಿಟೇಷನ್ ಅನ್ನೋದಕ್ಕಿಂತ ಎಲ್ಲರೂ ನಾವು ಒಗ್ಗಟ್ಟಾಗಿನೇ ಟಿಕೆಟ್ ಅನ್ನು ನಮ್ಮಲ್ಲಿ ಯಾರಿಗಾದ್ರೂ ಕೊಡಿ ಅಂತಾನೆ ನಾವು ಕೇಳಿದ್ರಿಂದ ಅದರಲ್ಲಿ ಈ ತರದ ಯಾವುದೇ ಪ್ರಶ್ನೆನೂ ಹೇಳೋದಿಲ್ಲ ಅಂತ ಹೇಳ ಬಯಸ್ತೇನೆ ಮೊದಲಿಗೆ. ಅದೇ ರೀತಿ ಇವತ್ತು ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನ ಸುಮಾರು ಇವತ್ತು ಕಾಂಗ್ರೆಸ್ಸಿನ ಫಸ್ಟ್ ಲಿಸ್ಟ್ 39ಗಳ ಏನು ಪಟ್ಟಿ ಇದೆ, ಆ ಪಟ್ಟಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನಾದಂತ ನನ್ನನ್ನು ಗುರುತಿಸಿ ಇವತ್ತು ಟಿಕೆಟ್ ಕೊಟ್ಟಿದ್ದಕ್ಕೆ ಫಸ್ಟ್ ಪಕ್ಷದ ಎಲ್ಲಾ ಮುಖಂಡರಿಗೆ ಧನ್ಯವಾದ ಹೇಳ ಬಯಸ್ತೇನೆ. ಅದೇ ರೀತಿ ಇದೇ ನಾನು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ, ನಿಷ್ಠೆಗೆ ಇರುವಂತ ಸಿದ್ಧಾಂತಕ್ಕೆ ತಕ್ಕ ಒಂದು ಇದು ಅಂತ ಹೇಳ ಬಯಸ್ತೇನೆ. ನಿಮ್ಮ ತಂದೆಯವರ ಲೆಗಸಿ ನಿಮಗೆ ಹಾ ಸರ್, ಯಾವ ರೀತಿಯಲ್ಲಿ ವರದಾನವಾಗಬಹುದು ಅನ್ಸುತ್ತೆ? ಹೌದು, ಡೆಫಿನೆಟ್ಲಿ ತಂದೆಯವರು ನಮ್ಮೆಲ್ಲರ ಆದರ್ಶ. ಸಹಜವಾಗಿನೇ ಅದು ನಮ್ಮೆಲ್ಲರಿಗೆ ಅದು ಆಶೀರ್ವಾದವಾಗಿ ಇರುತ್ತೆ. ಅದೇ ರೀತಿ ನನ್ನ ಒಂದು ಕಾರ್ಯನೂ ನಾನು ಈ ಸುಮಾರು ಒಂದೂವರೆ ವರ್ಷದಿಂದ ಈ ಕ್ಷೇತ್ರದಲ್ಲಿ ಮಾಡ್ತಿರೋದ್ರಿಂದ, ಅದೇ ರೀತಿ ನಾನು ಈ ಕ್ಷೇತ್ರದಲ್ಲಿ ಇನ್ಚಾರ್ಜ್ ಆಗಿನೂ ಕೆಲಸ ಮಾಡಿದ್ದೀನಿ, ಇದೇ ಕ್ಷೇತ್ರದವನಾಗಿದ್ದೀನಿ. ಇಲ್ಲಿ 2 ತಾಲೂಕಿನ ಮೊಮ್ಮಗ ಆಗಿರೋದ್ರಿಂದ ಅದು ನಮ್ಗೆಲ್ಲ ರೀತಿಯಿಂದ ಆಶೀರ್ವಾದ ಸಿಗುತ್ತೆ, ಕೃಪೆ ಆಗೇ ಆಗುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ. ನೀವು ಮೂಲತಃ ಗದಗದವರು ಅಂತ ಭಾವಿಸ್ತೇನೆ ನಾನು, ಹೌದಾ? ಹೌದು, ನಾನು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಲಕ್ಷ್ಮೇಶ್ವರದವನು. ಕರೆಕ್ಟ್. ಈ ಕ್ಷೇತ್ರಕ್ಕೆ ಒಳಪಟ್ಟೋದು. ಅದೇ ರೀತಿ ನಾನು ರಾಣೆಬೆನ್ನೂರಿನ ಮೊಮ್ಮಗ ನನ್ನ ತಾಯಿಯವರ ಕಡೆಯಿಂದ, ಅದೇ ರೀತಿ ನಾನು ಹಾನಗಲ್ಲಿನ ಮೊಮ್ಮಗ ನನ್ನ ತಂದೆಯವರ ಕಡೆಯಿಂದ. ಫ್ಯಾಂಟಾಸ್ಟಿಕ್. ಇವಾಗ ಈ ಬಿಜೆಪಿ ಪಾರ್ಟಿಯಲ್ಲಿ ನಾನು ಅವಾಗಲೇ ಹೇಳ್ತಾ ಇದ್ನಲ್ಲ ಸರ್, ತುಂಬಾ ಹೆವಿ ವೆಯ್ಟ್ಗಳು ಕೇಳಿಸ್ತಾ ಇಲ್ವಾ ಈಗ? ಹಾ ಹೇಳಿ ಸರ್. ಬಿಜೆಪಿಲಿ ತುಂಬಾ ಹೆವಿ ವೆಯ್ಟ್ಗಳಿದ್ದಾರೆ ಈಗ, ಆಯ್ತಾ? 3 ಜನ 4 ಜನ. ಈಗ ಶಿವಕುಮಾರ್ ಉದಾಸಿ ಅವ್ರು ಬಿಟ್ಕೊಟ್ಟ ಮೇಲೆ ಸಿಕ್ಕಾಪಟ್ಟೆ ಜನ ಕಾಂಪಿಟೇಷನ್ ನಿಂತ್ಕೊಂಡ್ಬಿಟ್ಟಿದಾರಲ್ಲಿ. 2 ಮಾಜಿ ಮುಖ್ಯಮಂತ್ರಿಗಳು, KE ಕಾಂತೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗ ಯಾರಾದ್ರೂ ನಿಲ್ಲಿ ನಿಮ್ ಎದುರುಗಡೆ, ಸರಿ ಇರ್ಲಿ ಬಿಡಿ, ಅದು ಬೇರೆ ಮಾತು. ಏನು ನಿಮ್ ಸ್ಟ್ರಾಟಜಿ ಏನು? ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಕೊಂಡು ಹೋಗ್ತೀರಾ? ಜನ ಬೆಂಬಲವನ್ನ ಹೇಗೆ ಕೇಳ್ತೀರಾ? ಏನ್ ಮಾಡ್ತೀರಾ? ಏನ್ ಪ್ಲಾನ್ ಇದೆ ನಿಮ್ಗೆ? ಸರ್, ಡೆಫಿನೆಟ್ಲಿ ನಾವು ಜನ ಬೆಂಬಲ ಹಾಗೂ ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡು ನಾವು ಚುನಾವಣೆ ಫೇಸ್ ಮಾಡ್ತೀವಿ. ಅದೇ ರೀತಿ ಇಲ್ಲಿರುವಂತಹ ಸ್ಥಳೀಯ ಸಮಸ್ಯೆಗಳು, ನಮಗೆ ಏನೇನು ಸಮಸ್ಯೆಗಳಿವೆ ಅನ್ನೋದು ನಮಗೆ ಗೊತ್ತಿದೆ. ಅದಕ್ಕೆ ತಾವೇನು ಲೆಗಸಿ ಅಂತ ಹೇಳಿದ್ರಲ್ಲ, ಹೆವಿ ವೇಟ್ ಅಂತ ಹೇಳಿದ್ರಲ್ಲ, ಇವತ್ತು ಯಾವುದೇ ರಾಜಕಾರಣಿಗೆ ಹೆವಿ ವೇಟ್ ಕೊಟ್ಟಿರೋದು ನಮ್ಮ ಕ್ಷೇತ್ರದ ಜನತೆ ಹೊರತು ಅವರಿಂದ ಅವರು ಹೆವಿ ವೇಟ್ ಯಾರು ಆಗಿರಂಗಿಲ್ಲ. ಅದ್ರಿಂದ ಅವ್ರು ಏನ್ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗ್ತದೆ ನಮ್ಮ ಜಿಲ್ಲೆಗೆ. ಅದರಿಂದ ಅದನ್ನೆಲ್ಲವನ್ನು ಇಟ್ಕೊಂಡು ನಾವು ಚುನಾವಣೆಯನ್ನ ಫೇಸ್ ಮಾಡ್ತೇವೆ. ಆಮೇಲೆ ನಿಮ್ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಈಗ ನಮ್ಮ ಮುಸಲ್ಮಾನ ಬಳಗ ಏನಿದೆ ಅಥವಾ ಅಲ್ಪಸಂಖ್ಯಾತರ ಬಳಗ ಏನಿದೆ, ಅವರು ಇಂಥ ಪಾರ್ಟಿ ಅಂತ ನೋಡ್ಲಿಕ್ಕಿಲ್ಲ. ಈಗ ಬೊಮ್ಮಾಯಿ ಅವ್ರನ್ನ ಗೆಲ್ಸ್ಕೊಂಡ್ಬಂದ್ರು ವಿಧಾನ ಸಭೆಯಲ್ಲಿ ಅಂತಂದ್ರೆ, ಅನೇಕ ಜನ ಮುಸಲ್ಮಾನರು ಕೂಡ ಅವ್ರಿಗೆ ಓಟ್ ಹಾಕಿ ಗೆಲ್ಸ್ಕೊಂಡ್ಬಂದ್ರು. ಸೊ ಹಾಗಾಗಿ ನೀವು ಈ ಕ್ಯಾಸ್ಟ್ ಈಕ್ವೇಶನ್ ಹೇಗೆ ನೋಡ್ತೀರಿ? ಯಾವ ತರ ಗಮನಿಸ್ತೀರಿ? ಮತ್ತು ಲಿಂಗಾಯತ ಬಳಗ ಒಂದ್ ಕಡೆ ಇದೆ, ಅದನ್ನ ಯಾವ ರೀತಿ ಗಮನಿಸ್ತೀರಿ? ಅವರ ಜೊತೆಗೆ ನೀವು ಕೂಡ ಒಬ್ಬರಾಗಬೇಕು ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಪ್ರಯತ್ನಗಳ ಬಗ್ಗೆ ಏನ್ ಆಲೋಚನೆ ಮಾಡಿದ್ದೀರಿ? ಸರ್, ನಾನು ಒಂದೇ ಮಾತಿನಲ್ಲಿ ಹೇಳಬಯಸ್ತೇನೆ, ಏನಂದ್ರೆ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷವಾಗಿರೋದ್ರಿಂದ ಇದ್ರ ಬಗ್ಗೆ ನಾ ಹೆಚ್ಚು ವಿಮರ್ಶೆ ಮಾಡಕ್ ಹೋಗಂಗಿಲ್ಲ. ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಜೊತೆ ಎಲ್ಲಾ ಜಾತಿಯವರು, ಎಲ್ಲಾ ಮತದಾರರು, ಅಂದ್ರೆ ಎಲ್ಲಾ ಜಾತಿ ಮತ್ತೆ ಎಲ್ಲಾ ರೀತಿಯ ಒಂದು ಕಾರ್ಯಕರ್ತರ ಪಡೆ ಇರೋದ್ರಿಂದ ಅದೆಲ್ಲವನ್ನು ನಾವು ಪರಿಗಣಿಸಕ್ಕಾಗಲ್ಲ. ಅಂದ್ರೆ ಜಾತಿವಾರು ಈ ತರಹದ ಚುನಾವಣೆಗಳನ್ನ ನಾವು ಧರ್ಮದ ಮೇಲೆ ಇದ್ರ ಮೇಲೆ ಚುನಾವಣೆ ಅಂತ ಮಾಡಂಗಿಲ್ಲ. ನಾವೆಲ್ಲರೂ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಿ ಈ ಚುನಾವಣೆಯನ್ನು ಫೇಸ್ ಮಾಡ್ತೀವಿ. ಮೋದಿ ಅವರ ಅಲೆ, ಹಿಂದುತ್ವದ ಅಲೆ ನಿಮ್ಗೊಂದು ಸ್ವಲ್ಪ ಏನಾದ್ರು ಚಾಲೆಂಜ್ ಅನ್ಸ್ಬೋದಾ?
ಸರ್ ಈಗ ಹಿಂದುತ್ವದ ಅಲೆ, ಮೋದಿಯವರ ಅಲೆಗಳನ್ನೆಲ್ಲ ನೋಡಿ ಇಲ್ಲಿ ಜನ ಮತ ಆಲ್ರೆಡಿ 2 ಸರಿ 3 ಸಲ ಹಾಕಿ ಆ ಪ್ರತಿನಿಧಿಗಳ ಒಂದು ಕೊಡುಗೆ ಏನು ಅನ್ನೋದನ್ನ ಎಲ್ಲರಿಗೂ ಮನೆ ಮಾತಾಗ್ಬಿಟ್ಟಿದ್ದಾರೆ. ಆದ್ರಿಂದ ಈ ಕ್ಷೇತ್ರದಲ್ಲಿ ಯಾವುದೇ ತರದ ಅಲೆ ಆಗ್ಲಿ ಇದಾಗ್ಲಿ ವರ್ಕೌಟ್ ಆಗಲ್ಲ ಅನ್ನೋ ಒಂದು ಸ್ಪಷ್ಟ ಒಂದು ಚಿತ್ರಣ ಮನೆ ಮನೆಗೂ ಹೋದಾಗೂ ಜನರ ಒಂದು ಅಭಿಪ್ರಾಯವಿದೆ ಇಲ್ಲಿ. ವಾಟ್ ಈಸ್ ಯುವರ್ ಮೋಟೋ? ನಮ್ಮ ಗದಗ ಹಾವೇರಿ ನೀರಿನ ಸಮಸ್ಯೆಯಿಂದ ಹಿಡಿದು ಬೇರೆ ಎಲ್ಲವೂ ಕೂಡ ಫೇಸ್ ಮಾಡ್ತಾ ಇದೆ. ಹಾ ಸರ್, ಇವತ್ತು ನಮ್ಗೆ ಬಹಳ ಕೆಟ್ಟ ಅನ್ಸೋದೇನಂದ್ರೆ ಇವತ್ತು ನಮ್ಮ ಹಾವೇರಿ ನಗರ, ಇವತ್ತು ನಮ್ಮ ಜಿಲ್ಲಾ ಆಡಳಿತ ಕೇಂದ್ರ ಅಲ್ಲೇ ನೀರಿನ ಸಮಸ್ಯೆ ಇಷ್ಟಿದ್ರು ಇಷ್ಟು ದಿವಸ ಆದಂತಹ ಪ್ರತಿನಿಧಿಗಳು ಅದಕ್ಕೆ ಸ್ಪಂದಿಸಿಲ್ಲ ಅನ್ನೋದನ್ನ ನಾನು ಬಹಳ ನೋವಿನಿಂದ ಹೇಳುವ ಸಂಗತಿ ಅದು. ಆದ್ರಿಂದ ಅಂತ ಎಲ್ಲಾ ಸಮಸ್ಯೆಗಳನ್ನ ನಾವು ಬಗೆಹರಿಸಲು ಪ್ರಾಮಾಣಿಕವಾದ ಕೆಲಸ ಮಾಡಿ ಇವತ್ತು ನಮ್ಮ ಸ್ವಂತ ನನಗೆ ಏನಾಗ್ತಿದೆ, ನಮ್ಮ ಅಭಿಮಾನಿಗಳೆಲ್ಲ ಕೂಡಿ ಮನೆ ಮನೆಗೂ ನೀರ್ ಕೊಡುವಂತ ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ನಿರಂತರವಾಗಿ ಆ ನಗರಕ್ಕೆ ನೀರ್ ಕೊಡುವಂತ ಒಂದು ಯೋಜನೆಗಳನ್ನ ರೂಪಿಸಿ ಜನರ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಸ್ಪಂದಿಸುವಂತ ಕೆಲಸಗಳನ್ನು ಮುಂದಿನ ನಮ್ಗೆ ಇಲ್ಲಿ ನಿಮ್ಮ ಹೆಸರು ಕೇಳಿ ಬಂದಾಗ ಏನಾಯ್ತು ಅಂತಂದ್ರೆ ಬಹಳ ಜನ ನಿಮ್ ಕಾಂಗ್ರೆಸ್ನವರೇ ಮಾತಾಡ್ಕೊಂಡಿದ್ದು, ನಾನಲ್ಲ. ಬಹಳ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಲ್ಲಪ್ಪ, ಯಾರಿದು ಹೆಸರು ಆನಂದ್ ಸ್ವಾಮಿ ಸರ್ ಅಂತ ಅಂದ್ಬಿಟ್ರು ಕೆಲವರು ಕಾಂಗ್ರೆಸ್ನವ್ರು, ನಾನಲ್ಲಪ್ಪ, ಆಯ್ತಾ. ಅವಾಗ ನಾನಂದೆ ಇಲ್ಲ ಪೊಲಿಟಿಕಲಿ ಲೆಗಸಿ ಇದೆ ಅವ್ರ ಫ್ಯಾಮಿಲಿಗೆ ಅಂತ ನಾನೇ ಅಂದೆ ನಿಮ್ ಕಾಂಗ್ರೆಸ್ನವ್ರಿಗೆ. ಹಾಗಾಗಿ ಹೌದು, ಬಹುಶಃ ಜನರಿಗೆ ಮರುವು ಇರಬಹುದು. ನಾ 2011ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಅವ್ರ ವಿರುದ್ಧ ಕಾಂಟೆಸ್ಟ್ ಮಾಡಿದ್ದೆ, ಸದಾನಂದ ಗೌಡ್ರು. ನಂಗೆ ನೆನಪಿದೆ. ಮರ್ತಾಗ ಅಂತ ಬರುತ್ತೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಯಾವುದೇ ಅಂತ ಮುಖಂಡರಿಗೂ ಅದು ಆಶ್ಚರ್ಯಕರದ ಒಂದು ಇದು ಅಂತೂ ಅಲ್ಲ ಅದು ಬಹುಶಃ. ಓಕೆ, ಏನು ಹೇಳಕ್ ಬಯಸಲ್ಲ. ಲಾಸ್ಟ್ ಕ್ವೆಶ್ಚನ್. ಈಗ ಯಾವ ವಿಷಯಗಳನ್ನ ಮುಂದೆ ಇಟ್ಕೊಂಡು ಚುನಾವಣೆಗೆ ಹೋಗ್ತೀರಿ ಸರ್? ಈಗ ನಮ್ದು ನಡೆದಂತ ಸರ್ಕಾರ ಇವತ್ತು ಮನೆ ಮನೆಗೂ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದಂತ ಸರ್ಕಾರ ನಮ್ದು. ಆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇನ್ನೂ ನಾವು ಮಾಡುವಂತ ಕೆಲಸಗಳು ಬಹಳ ಇದೆ ಹಾವೇರಿಗೆ. ಯಾಕಂದ್ರೆ ಇಲ್ಲಿ ನಾವು ಯಲೂಗಿಯಿಂದ ನಾವು ಬೆಂಗಳೂರಿಗೆ ಅಂದ್ರೆ ಗದಗಿಂದ ಯಲೂಗಿ ಮಾರ್ಗವಾಗಿ ಹಾವೇರಿಗೆ ಬಂದು ಕೂಡುವಂತ ರೈಲ್ವೆ ಮಾರ್ಗ ಇನ್ನೂ ಹಾಗೆ ಉಳಿದಿದೆ. ಅದೇ ರೀತಿ ಹಾವೇರಿಯಿಂದ ಶಿವಮೊಗ್ಗಕ್ಕೆ ಹೋಗಿ ಕೂಡುವಂತ ರೈಲ್ವೆ ಮಾರ್ಗ ಹಾಗೆ ಇದೆ ಅಂತ ಎಲ್ಲಾ ಕೆಲಸಗಳು ಇಲ್ಲಿ ಬಾಕಿ ಇದಾವು. ಅಪ್ಪರ್ ತುಂಗಾ ಯೋಜನೆ ಇನ್ನೂ ಬಾಕಿ ಇದೆ. ನೀರಿನ ಸಮಸ್ಯೆ ಜಿಲ್ಲಾ ಆಡಳಿತ ಕೇಂದ್ರದಲ್ಲಿ ಆಗಿ ರೇವಣ್ಣ ವಿರುದ್ಧ ನಿಂತಿದ್ರು, 3,000 ಮತಗಳ ಅಂತರದಿಂದ ಸೋತ್ರು. ಮುದ್ದಹನ್ಮೇಗೌಡ ಪಾಪ್ಯುಲಾರಿಟಿ ಸಿಕ್ಕಾಪಟ್ಟೆ ಇದೆ, ಅದನ್ನ ನಾವು ಯಾವ ಕಾರಣಕ್ಕೂ ಕೂಡ ಕಡೆಗಣಿಸಕ್ಕಾಗೋದಿಲ್ಲ. ಸೋಮಣ್ಣನವರು ಲಿಂಗಾಯತ ಮತಗಳನ್ನ, ಮೋದಿಯವರ ಅಲೆಯನ್ನ, ಅದರ ಜೊತೆಗೆ ಒಂದಿಷ್ಟು ಜನ ಮಠಮಾನ್ಯ ವರ್ಗದವರನ್ನ ಅವರು ನಂಬಿದ್ದಾರೆ, ಅದರಲ್ಲಿ ಅನುಮಾನ ಇಲ್ಲ. DK ಸುರೇಶ್ ಸೀಮ್ಸ್ ಟು ಬಿ ಎ ವೆರಿ ಪವರ್ಫುಲ್ ಕಂಟೆಂಡರ್, ಅನ್ಲೆಸ್ ಅಲ್ಲಿ ಇವರೇನಾದ್ರೂ ಒಂದಿಷ್ಟು ಯೋಜನೆಗಳನ್ನ ಮಾಡಿಕೊಂಡು JDS BJP ತುಂಬಾ ದೊಡ್ಡ ಫೈಟ್ ಏನಾದ್ರು ಕೊಟ್ಟು ಅಥವಾ ಡಾಕ್ಟರ್ ಏನಾರು ಕರ್ಕೊಂಡ್ಬರ್ತಾರೋ, ಅದೇನ್ ಮಾಡ್ತಾರೋ, ಯೋಗೇಶ್ವರ್ಗೆ ಕೊಡ್ತಾರೋ, ಅದೇನ್ ಮಾಡ್ತಾರೋ ನೋಡ್ಬೇಕು. ಇದರಲ್ಲಿ 3 ಕ್ಷೇತ್ರಗಳಲ್ಲಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಒಂದು ಹಾಸನ ಯಾಕೆ ಅಂತಂದ್ರೆ ಶ್ರೇಯಸ್ ಪಟೇಲ್ ಈಸ್ ಕ್ವೈಟ್ ಎ ಯಂಗ್ ಚಾಪ್. ನಾನು ಹೇಳ್ದಂಗೆ ಅಲ್ಲಿ ಪ್ರಜ್ವಲ್ ರೇವಣ್ಣ ನಾಟ್ ವೆರಿ ಶೋರ್. ಪ್ರಜ್ವಲ್ ರೇವಣ್ಣ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳು ಇಲ್ಲ. ಹಾಗಾಗಿ ಅವ್ರದ್ದೇನೋ ಡಿಸ್ಕ್ವಾಲಿಫಿಕೇಶನ್ ಅದು ಇದು ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಬಿಜೆಪಿಗೆ ಅಲ್ಲಿ ಅಂಥದ್ದೇನು ಹೇಳ್ಕೊಳ್ಳುವಂಥದ್ದಿಲ್ಲ. ಓಕೆ, ತುಮಕೂರು ಕಾಂಗ್ರೆಸ್ ಮೇ ಹ್ಯಾವ್ ಎನ್ ಎಡ್ಜ್ ಅಂತ ಒಂದು ಹಂತಕ್ಕೆ ಅಂತ ಅನ್ನಿಸ್ತಾ ಇರೋದು ನನಗೆ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಮೇ ಹ್ಯಾವ್ ಎನ್ ಎಡ್ಜ್ ಅಂತ ಅನ್ನಿಸ್ತಾ ಇದೆ. ಇನ್ನು ಮಂಡ್ಯ ಗೊತ್ತಿಲ್ಲ, ಅದೇನು ಮೈತ್ರಿ ಧರ್ಮ ಅದು ಹೆಂಗ್ ಪಾಲನೆ ಆಗುತ್ತೆ ಗೊತ್ತಿಲ್ಲ. ದೇ ಮೇ ಪ್ರಾಬಬಲಿ ಹ್ಯಾವ್ ಎನ್ ಎಡ್ಜ್ ಅಂತ ಅನ್ನಿಸ್ತಾ ಇದೆ. ಸೊ ಈ 4ರಲ್ಲಿ ನಿಮಗೆ ಒಂದಿಷ್ಟು ಪೈಪೋಟಿ, ಒಂದಿಷ್ಟು ಹೋರಾಟ ಈ 4ರಲ್ಲಿ ಇನ್ನು ಕಾಣಿಸ್ತಾ ಇದೆ ನಿಮಗೆ. ಹಾವೇರಿಲಿ ಕಷ್ಟ ಇದೆ ಕಾಂಗ್ರೆಸ್ಗೆ, ಸಹಜವಾಗಿ ನಾವು ಅದನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡಕ್ ಆಗೋದಿಲ್ಲ. ಹಾವೇರಿಲಿ ಖಂಡಿತವಾಗ್ಲೂ ಕೂಡ ಕಷ್ಟ ಇದೆ. ಇನ್ನು ಮಿಕ್ಕ 2 ಕ್ಷೇತ್ರಗಳಲ್ಲಿ ಸಹಜವಾಗಿ ನಿಮಗೆ ಕಾಂಗ್ರೆಸ್ಸಿನ ಬಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಿಲ್ಲ, ಕಂಡು ಬರ್ತಾ ಇಲ್ಲ. ಆಮೇಲೆ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ BY ರಾಘವೇಂದ್ರ ಅವ್ರ ವಿರುದ್ಧ 14ರಲ್ಲೊಮ್ಮೆ ಸೋತಿದ್ರು, ಮತ್ತೆ ಯಡಿಯೂರಪ್ಪನವರು ಮುಂದೆನೆ ಸೋತಿದ್ರು. ಹಾಗಾಗಿ ನಿಂತಿದ್ದಾರೆ. ಓಕೆ, ನಿಂತ್ಕೊಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.